ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೂಮೆಂಟ್ ಮೇಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ನಮಗೆ ಈಗಾಗಲೇ ಗೊತ್ತಾಗಿರ್ಬೋದು. ಯಾಕಂದರೆ ಇವತ್ತು ನಾವು ಓಡಿಸ್ತಿರುವಂತಹ ಗಾಡಿ ಯಾವುದಪ್ಪ ಅಂತ ಹೇಳಿದರೆ ಅದು ಬೇರೆ ಯಾವುದು ಕೂಡ ಅಲ್ಲ, ನಮ್ಮ ಆಟೋ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹೌದು, ಇವತ್ತು ನಾವು ಈ ಆಟೋ ಓಡಿಸ್ತಾ ಇದ್ದೇವೆ. ಈ ಆಟೋ ಓಡಿಸ್ಲಿಕ್ಕೆ ನನ್ನಿಂದಂತೂ ಆಗಲ್ಲ, ಆ್ಯಂಡ್ ನನ್ನ ಹಿಂದೆ ಇವನಿಗೆ ಕೂಡ ಆಗಲ್ಲ, ಆ್ಯಂಡ್ ಇನ್ನೊಬ್ಬ ನನ್ನ ತಮ್ಮ ಇದ್ದಾನೆ, ಇವನು ಕೂಡ ಆಟೋ ಓಡಿಸ್ಲಿಕ್ಕೆ ಆಗಲ್ಲ. ಹಾಗಿದ್ರೆ ನಾವು ಹೇಗೆ ಬಂದ್ವಿ ಅನ್ನುವಂಥ ಪ್ರಶ್ನೆ ನಿಮಗೆ ಇದ್ದೇ ಇರುತ್ತೆ. ಸೊ ನಿಮಗೀಗ ನಾನು ತೋರಿಸ್ತೀನಿ ನೋಡಿ. ಇದನ್ನು ಓಡಿಸ್ಕೊಂಡು ಬಂದಿರುವಂಥ ಹುಲಿ ಇಲ್ಲಿದೆ. ಟ್ಯಾಂಕ್ ಚಿನ್ನ, ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನೋಡ್ತಾ ಇದ್ದೀರಾ, ಇವನೇ ನನ್ನ ಅಣ್ಣ, ಆ್ಯಕ್ಚುಲಿ ಅಭಿಲಾಷ್ ಅಂತ. ಸೊ ಇವನೇ ಆಟೋ ಓಡಿಸ್ಕೊಂಡು ಬಂದಿದ್ದಾನೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದು ಹಾಯ್ ಮಾಡಿ. ನಮಸ್ಕಾರ ಗಾಂಡು. ಗಾಂಡು ನಾನು. ಸೊ ಗಾಯ್ಸ್, ಇವತ್ತು ಈ ಆಟೋವನ್ನು ಓಡಿಸ್ಕೊಂಡು ಬಂದಿರುವಂಥ ನಮ್ಮ ಡ್ರೈವರ್ ಇವನೇ. ಇಲ್ಲಿ ತಿರುಗ್ಬೋದು ಈ ಸೈಡ್. ಎಸ್ ಗಾಯ್ಸ್, ಇವನೇ ನಮ್ಮ ಗಾಡಿಯನ್ನು ಓಡಿಸ್ಕೊಂಡು ಬಂದಿರುವಂಥದ್ದು. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ಮೊದಲ ಬಾರಿ ಇವನು ಒಬ್ಬನೇ ಅಂದರೆ ನಾವು ಸಹ ಇದೆ 3 ಜನ, ಹಾಗೆಲ್ಲ ಇವನು ಡ್ರೈವರ್ ಆಗಿ ಬೇರೆ ಯಾವುದೇ ಡ್ರೈವರ್ ಇಲ್ಲದೆ ಇವನ ಧೈರ್ಯದಲ್ಲಿ ಇವನು ಬಂದಿರುವಂಥದ್ದು ಇದು ಮೊದಲನೇ ಸರಿ ಅಂತ ಹೇಳ್ಬೋದು. ಹೌದಾ? ಎಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ಹೇಳಿ. ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಅದು ಈಗ ನೋಡಿ ಎಲ್ಲ ನಾವು ಕಲಿತಿರ್ತೇವೆ. ಸೊ ಎಲ್ಲ ಓಕೆ ಗಾಯ್ಸ್. ಈಗ ನಾವು 4 ಜನ ಬಂದಿದ್ದೇವೆ ಇವನ ಜೊತೆ. ಆದರೆ ಇದರ ಡ್ರೈವರ್ ಯಾರಂತ ನಿಮಗೆ ನೋಡಬೇಕು ಅಂತ ಹೇಳಿದರೆ ನೀವು ನೋಡ್ತೀರಾ, ನೋಡಿ. ಸೊ ಇದು ಪುನೀತ್ ಅಂತ, ಅಂದರೆ ಇವನ ಸ್ವಂತ ಬ್ರದರ್, ಅವನ ಆಟೋ ಇದು. ಸೊ ಅವನು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಸೊ ನಾವು ಕೀ ಅದರಲ್ಲೇ ಇತ್ತು, ಹಾಗೆ ಎತ್ಕೊಂಡು ಸೀದಾ ಬಂದ್ವಿ. ಈ ರಿಕ್ಷಾ ನೀವು ನೋಡ್ತಾ ಇದ್ದೀರಾ, ಇದೇ ರೀತಿ ಇನ್ನೊಂದು ರಿಕ್ಷಾ ಬರ್ತಾ ಇದೆ, ನೋಡ್ತಿರ್ಬೋದು ಈಗ. ಸೊ ಈ ಗಾಡಿನಂತೂ ತುಂಬಾನೇ ಸೂಪರ್ ಆಗಿ ಮಾಡಿಫೈ ಮಾಡಿದ್ದಾನೆ ನಮ್ಮ ಪುನೀತ್ ಅವರು. ತುಂಬಾನೇ ಚೆನ್ನಾಗಿ ಮಾಡಿಫೈ ಮಾಡಿದ್ದಾರೆ. ಮುಂದೆ ಕ್ಯಾರಿಯರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಹಿಂದಿನ ಕಡೆನೂ ಕೂಡ ಅಷ್ಟೇ ಬರೆದಿದ್ದಾನೆ, ತುಂಬ ಚೆನ್ನಾಗಿ ಲೈನ್ಸ್ ಎಲ್ಲ ಬರೆದಿದ್ದಾನೆ. ಬಟ್ ಇದರಲ್ಲಿ ಧೂಳು ಅಷ್ಟೇ ಇದೆ. ಡ್ಯೂಟಿಲಿ ಡಿಸಿಪ್ಲಿನ್ ಕೀಪ್ ಅಪ್ ಮಾಡಬೇಕು. ಐ ಡೋಂಟ್ ಟಾಲರೇಟ್ ದಿಸ್. ಐ ಆಮ್ ಸಾರಿ. ಈಗ ಇದ್ರೊಳಗೆ ಇವರಿಬ್ಬರು ಕೂತ್ಕೊಂಡಿದ್ದಾರೆ ಪ್ಯಾಸೆಂಜರ್ಸು. ಸೊ ಹಾಗೆ ನಮ್ಮ ಡ್ರೈವರ್ ಕೂಡ ಇಲ್ಲಿದ್ದಾರೆ, ಡ್ರೈವರ್ ಅಭಿಲಾಷ್ ಅವರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇವಾಗ ನಾವು ಇಲ್ಲಿಂದ ಪುನಃ ನಮ್ಮ ಮನೆಗೆ ಹೋಗ್ತೇವೆ. ಹೋಗುವಂಥ ವಿಡಿಯೋವನ್ನು ಮಾಡ್ತೇವೆ. ಇವಾಗ ನಾವು ಇಲ್ಲಿಂದ ಹೊರಡ್ತೇವೆ. ಸೊ ರೆಡಿಯಾಗಿದ್ದಾರೆ ನಮ್ಮ ಡ್ರೈವರ್ ಅವರು, ಅಭಿಲಾಷ್ ಅವರು. ಏನೋ ಇವರು ರಿಪೇರಿ ಆಗ್ತಾ ಇದೆ, ಬಲ್ಬೇನು ಹಾಕ್ತಾ ಇದ್ದಾರೆ. ಇವಾಗ ನಾವು ಇಲ್ಲಿಂದ ಹೊರಡೋದಲ್ವಾ ಅಭಿಲಾಷ್ ಅವರೇ? ಹೊರಡುದಾ? ಎಸ್. ಓಕೆ, ಈಗ ನೀವು ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಡೀಟೇಲ್ ಹಾಕಬೇಕು. ಅದನ್ನು ಸ್ವಲ್ಪ ಇದೆ. ಓಕೆ, ಹಾಂ, ಸ್ಟಾರ್ಟ್ ಆಗಿದೆ. ಸರಿ, ಹೋಗಿ. ಸೊ ಇವ್ರೀಗ ಇಲ್ಲಿಂದ ಕಾರ್ ನೋಡ್ತಿರ್ಬೋದು. ಇವಾಗ ಇಲ್ಲಿಂದ ಹೋಗ್ತಾರೆ. ಓಕೆ ಗಾಯ್ಸ್, ಬಾಯ್. ಸೊ ಗಾಯ್ಸ್, ಇಲ್ಲಿದ್ದಾರೆ. ಆಟೋ ಓಡಿಸೋದಿನ ಸುಲಭ ಇಲ್ಲ. ಎಲ್ಲ ಆಟೋ ಡ್ರೈವರ್ಸ್ಗೆ ಒಂದು ಸೆಲ್ಟ್ ಹೊಡಿಲೇಬೇಕು. ನೀವೇನಂತೀರಾ? ಹೌದೌದು. ಎಷ್ಟು ಕಷ್ಟ ಇದೆ? ಹೌದು, ತುಂಬಾನೇ ಕಷ್ಟ ಇದೆ. ಅದಕ್ಕೆ ನಮಗೀಗ ಹೋಗುವಾಗ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಇವರು ಹೇಳ್ತಾರೆ, ಅಂದರೆ ಎಷ್ಟು ಕಷ್ಟ ಇದೆ ಅಂತ ಆಟೋ ಓಡಿಸ್ಲಿಕ್ಕೆ. ಓಕೆ, ಹೋಗೋಲ್ಲ, ಒಂದು ಇದು ಮಾಡಿ ಹೀಗೆ. ಓಕೆ, ಈಗ ನಾನು ಆಟೋಗೆ ಹತ್ತಿದ್ದೇನೆ. ನಮ್ಮ ಅಭಿಲಾಷ್ ಅವರು ಕೂಡ ಗಾಡಿಯನ್ನು ತಗೊಂಡು ಶುರು ಮಾಡಿದ್ದಾರೆ. ಓಕೆ, ನಮ್ಮ ಒಳಗಡೆ ಕೂಡ ಹಾಗೆ ಇಬ್ಬರು ಇದ್ದಾರೆ. ಟ್ಯಾಂಕ್ ಯು ಚಿನ್ನ, ಟ್ಯಾಂಕ್ ಯು ಬಲೆ. ಇವಾಗ ನಮ್ಮ ಅಭಿಲಾಷ್ ಅವರಂತೂ ತುಂಬಾನೇ ಜೋಶಿಂದ ಹೋಗ್ತಾ ಇದ್ದಾರೆ. ನೋಡ್ತಿರ್ಬೋದು, ಗೊತ್ತೇ ಆಗ್ತಿಲ್ಲ ನಂಗೆ ಆಕ್ಚುಲಿ ಇವನು ಮೊದಲನೇ ಬಾರಿ ತಗೊಂಡು ಹೋಗ್ತಿದ್ದಾನೆ ಅಂತ ಗಾಡಿನ. ಅಷ್ಟು ಕ್ಲೀನಾಗಿ ಕರೆಕ್ಟಾಗಿ ತಗೊಂಡು ಹೋಗ್ತಾ ಇದ್ದಾನೆ ನೋಡಿ. ಹಾರ್ನ್ ಎಲ್ಲ ಹಾಕೊಂಡು ತುಂಬಾ ಚಿಂಚಕ್ಕಾಗಿ ಹೋಗ್ತಾ ಇದ್ದಾನೆ. ನೀವು ಅಲ್ಲಿ ಕೂಡ ಮಾತಾಡ್ಬೋದು ಅಭಿಲಾಷ್ ಅವರೇ? ನನಗೊಂದು ತುಂಬ ಖುಷಿ ಆಗ್ತಿತ್ತು. ಯಾಕಂದರೆ ಫಸ್ಟ್ ಟೈಮ್ ನಾನು ಇಷ್ಟೊಂದು ಚೆನ್ನಾಗಿ
ಡೆಲ್ಲಿ ಬೇಕಾದ್ರೆ ಹೋಗುವಾಗ ಹೋಗ್ಬೋದು ಅರ್ಜೆಂಟ್ ಬೇಕಿದ್ರೆ. ಈಗ ಇದರ ಡ್ರೈವರ್ ಇಲ್ಲದಿದ್ರೆ ನನಗೊಂದು ಲೋಕಲ್ ಎಲ್ಲ ನನಗೆ ಓಡಿಸ್ಬೋದಾ? ಹೌದು. ಓಕೆ, ಇವರಿಗೀಗ ಅಷ್ಟು ಧೈರ್ಯ ಬಂದಿದೆ, ನಾನು ಒಬ್ಬನೇ ಒಂದು ಬಾಡಿಗೆನ ಮಾಡ್ಬೋದು ಅಥವಾ ಜನ ಇದ್ರ ಕೂಡ ಕರ್ಕೊಂಡು ಹೋಗ್ಬೋದು ಅನ್ನುವಂಥ ಧೈರ್ಯ ಇವನಲ್ಲಿದೆ. ಯಾಕಂದರೆ ನನಗಂತೂ ಗೊತ್ತಾಗ್ತಿಲ್ಲ ಇವನು ಫಸ್ಟ್ ಟೈಮ್ ತಗೊಂಡು ಹೋಗ್ತಿರೋದು ಅಂತ. ನಿಮ್ಗೆ ಏನು ಅನಿಸ್ತಾ ಇದೆ? ಗೊತ್ತಾಗ್ತಿಲ್ಲ. ಓಕೆ, ಅಂದರೆ ಅವರಿಗೆ ಗೊತ್ತಾಗ್ತಿಲ್ಲ ಅಂದರೆ ಯಾವ ರೀತಿ ಫಸ್ಟ್ ಟೈಮ್ ತಗೊಂಡು ಹೋಗ್ತಿರೋದು ಅಂತ. ಸೊ ನಮ್ಮ ಅಭಿಲಾಷ್ ಅಂತೂ ತುಂಬ ಚೆನ್ನಾಗಿ ಗಾಡಿ ತಗೊಂಡು ಹೋಗ್ತಾ ಇದ್ದಾನೆ. ಬೆಳ್ಳಿ ಮೋಡ ಹತ್ತೋತ್ತ ಬಡತನ ಸೋಡುತ್ತ ಈಗ ನಾವು ಅಲ್ಲಿಂದ ಬಂದಿದ್ದೇವೆ, ನಮ್ಮಲ್ಲಿ ನಿಲ್ಲಿಸಿದ್ದೇವೆ. ಸೊ ನಾವೀಗ ಎಲ್ಲಿಂದ ವಾಪಸ್ ಮುಂದೆ ಹೋಗ್ತೇವೆ. ಕಾಡುಗಳ ನಾಟುತ್ತ ಮೈಲಿಗಲ್ಲು ಹಾಯುತ್ತ ಅರಸುತ್ತಾ ಸುಖವನು ಬಯಸುತ್ತಾ ಜಗವನು ಕರೆಯುತ್ತಾ ದಿನವನು ಕರೆಯುತ್ತಾ ಬದುಕನು.